ಗಜಾಸುರನನ್ನು ಸಾಯಿಸುವುದಕ್ಕೆ ವಿಷ್ಣು, ನಂದಿ ಮತ್ತು ಶಿವಗಣಗಳು ಮಾರುವೇಷದಲ್ಲಿ ಬಂದಿದ್ದು ಯಾಕೆ? ಶಿವ ಗಜಾಸುರನ ಹೊಟ್ಟೆಯನ್ನು ಸೀಲಿಕೊಂಡು ಬಂದಿದ್ದು ಯಾಕೆ? ಶಿವಪುರಾಣ ಭಾಗ 8 ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ ಬನ್ನಿ. ಹಾಗೆ ಶಿವಪುರಾಣದ ಎಲ್ಲ ಭಾಗಗಳು 1ರಿಂದ ಎಲ್ಲ ಭಾಗಗಳನ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ನ ಕ್ಲಿಕ್ ಮಾಡಿ ನೋಡಬಹುದು. ಹಾಗೆ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಇದು ಹೀಗಿರುವಾಗ ತಾರಕನ ಮರಣದ ನಂತರ ಅವನ ಹೆಂಡತಿ ತನ್ನ 3 ಗಂಡು ಮಕ್ಕಳಾದ ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿಯನ್ನು ಕರೆದುಕೊಂಡು ರಸಾತಲಕ್ಕೆ ಓಡಿಹೋದಳು ಮತ್ತು ಅಲ್ಲಿ ಅವಳು ಅವರಿಗೆ ಶುಕ್ರಾಚಾರ್ಯರಿಂದ ಎಲ್ಲಾ ವಿದ್ಯೆಗಳನ್ನು ಶಿಕ್ಷಣ ನೀಡಿಸಿದಳು ಮತ್ತು ಅವರನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದಳು. ಆ ಹುಡುಗರು ದೊಡ್ಡವರಾದಾಗ ತಮ್ಮ ತಂದೆ ಹೇಗೆ ಸತ್ತರು ಎಂದು ತಿಳಿದುಕೊಂಡರು. ನಂತರ ಅವರು ಮೇರು ಪರ್ವತಕ್ಕೆ ಹೋಗಿ ಬ್ರಹ್ಮನಿಗೆ ತೀವ್ರವಾದ ತಪಸ್ಸು ಮಾಡಿದರು. ತಾರಕನ ಪುತ್ರರ ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮನು ಅವರ ಮುಂದೆ ಪ್ರತ್ಯಕ್ಷನಾಗಿ, ನೀವು ಯಾವ ವರವನ್ನು ಬಯಸುತ್ತೀರಿ ಎಂದು ಕೇಳಿದನು. ಓ ದೇವರೇ, ಬಿಲ್ಲು ಅಲ್ಲದ ಬಿಲ್ಲಿನಿಂದ, ರಥವಲ್ಲದ ರಥದಿಂದ, ಬಾಣವಲ್ಲದ ಬಾಣದಿಂದ ಹೊಡೆದ ಹೊರತು ನಮಗೆ ಮರಣ ಬಾರದೇ ಇರುವ ಹಾಗೆ ವರಕೊಡು. ನಮಗೆಲ್ಲ ಜ್ಞಾನವನ್ನು ದಯಪಾಲಿಸು. ನಮಗೆ ಶಕ್ತಿ ಮತ್ತು ಬಲ, ಸಂಪತ್ತು, ತ್ಯಾಗ, ಆನಂದ ಮತ್ತು ಅದೃಷ್ಟ ಬೇಕು. ನಮಗೆ ಶಿವನ ಮೇಲಿನ ಭಕ್ತಿ ಮತ್ತು ವಾಸಿಸಲು ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದಿಂದ ಮಾಡಿದ ನಗರಗಳೂ ಕೂಡ ಬೇಕು ಎಂದು ಅವರು 3 ಹೇಳಿದರು. ಬ್ರಹ್ಮನು ಅವರು ಕೇಳಿದ ವರಗಳನ್ನು ನೀಡಿ ಅವರು ಬಯಸಿದ ನಗರಗಳನ್ನು ನಿರ್ಮಿಸುವ ಕೆಲಸವನ್ನು ವಿಶ್ವಕರ್ಮನಿಗೆ ವಹಿಸಿ ನಂತರ ಕಣ್ಮರೆಯಾದನು. ವಿಶ್ವಕರ್ಮ ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದಿಂದ 3 ನಗರಗಳನ್ನು ನಿರ್ಮಿಸಿ ನಂತರ 3 ಪುತ್ರರಿಗೆ ಕೊಟ್ಟನು. ಆ 3 ನಗರಗಳು ಅವುಗಳಿಗೆ ಸ್ವಂತ ಇಚ್ಛೆಯಂತೆ ಚಲಿಸುವ ಶಕ್ತಿಯಿತ್ತು. ಅವು ಆಕಾಶದಲ್ಲಿ ತೇಲುತ್ತಿದ್ದವು. ಅವು ಮನೆಗಳು, ಮರಗಳು, ಕೊಳಗಳು ಮತ್ತು ಹೇರಳವಾದ ಸಂಪತ್ತು ಮತ್ತು ಧಾನ್ಯಗಳನ್ನು ಹೊಂದಿದ್ದವು. ಚಿನ್ನದಿಂದ ಮಾಡಿದ ನಗರದಲ್ಲಿ ತಾರಕಾಕ್ಷ, ಬೆಳ್ಳಿಯಿಂದ ಮಾಡಿದ ನಗರದಲ್ಲಿ ಕಮಲಾಕ್ಷ ಮತ್ತು ಕಬ್ಬಿಣದಿಂದ ಮಾಡಿದ ನಗರದಲ್ಲಿ ವಿದ್ಯುನ್ಮಾಲಿ ವಾಸಿಸುತ್ತಿದ್ದರು. ಅವರು ಈ ನಗರಗಳಲ್ಲಿ ತಮ್ಮ ವಾಸಸ್ಥಾನಗಳನ್ನು ಸ್ಥಾಪಿಸಿ 3 ಲೋಕಗಳಲ್ಲಿ ಮುಕ್ತವಾಗಿ ಸಂಚರಿಸಲು ಪ್ರಾರಂಭಿಸಿದರು. ಈ 3 ನಗರಗಳನ್ನು ವಶಪಡಿಸಿಕೊಳ್ಳುವುದು ಇಂದ್ರ ಸೇರಿದಂತೆ ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ಅವರು ಬ್ರಹ್ಮನ ಬಳಿಗೆ ಹೋಗಿ, ಮಹಾಪ್ರಭು, ತ್ರಿಪುರಾಸುರರೆಂಬ ತಾರಕಾಸುರನ ಕುಮಾರತ್ರಯರು ನಮ್ಮನ್ನು ಅನೇಕ ಸಾರಿ ಕಾಡುತ್ತಿದ್ದಾರೆ. ಅವರ ನಗರಗಳು ಹಾರಿ ಬಂದು ನಮ್ಮ ಮನೆಮಾರುಗಳ ಮೇಲೆ ಎರಗಿ ಎಲ್ಲವನ್ನೂ ನೆಲಸಮ ಮಾಡುತ್ತಿವೆ. ಹೀಗೆ ಬಿಟ್ಟರೆ ಪ್ರಪಂಚವೆಲ್ಲ ಅಳಿದು ಹೋಗುವ ಭಯವಿದೆ. ಏನಾದರೂ ಮಾಡಿ ಕಾಪಾಡಬೇಕಾಗಿದೆ ಎಂದು ಮೊರೆಯಿಟ್ಟುಕೊಂಡರು. ಹೌದು, ನನಗೂ ಗೊತ್ತಿದೆ, ಆ ತ್ರಿಪುರಾಸುರರು ಸುಲಭದಲ್ಲಿ ಸಾಯುವವರಲ್ಲ. ನಾವು ಹೋಗಿ ಶಿವನ ಆಲೋಚನೆ ಕೇಳೋಣ, ಬನ್ನಿ ಎಂದು ಬ್ರಹ್ಮನು ದೇವತೆಗಳನ್ನೆಲ್ಲ ಕರೆದುಕೊಂಡು ಶಿವನ ಹತ್ತಿರ ಬಂದರು. ಶಿವನು ಅವರು ಬಂದ ಕಾರ್ಯವನ್ನು ಕೇಳಿ ತಿಳಿದುಕೊಂಡು, ಆ ತ್ರಿಪುರಾಸುರರನ್ನು ನಾನು ಕೊಲ್ಲಲಾರೆನು. ಬೇಕಾದರೆ ನನ್ನ ತೇಜಸ್ಸಿನಲ್ಲಿ ಅರ್ಧವನ್ನು ಕೊಡುತ್ತೇನೆ, ನೀವೇ ಅವರನ್ನು ಕೊಲ್ಲಬೇಕಷ್ಟೇ ಎಂದನು. ಆಗ ಬ್ರಹ್ಮನು ತ್ರಿಪುರಾಸುರರು ಕೇಳಿದ ವರಗಳ ವಿವರವನ್ನು ಹೇಳಿ ಬ್ರಹ್ಮಶಿವನ ಹತ್ತಿರ, ನಮ್ಮ ತೇಜಸ್ಸುಗಳನ್ನು ಕೂಡ ತೆಗೆದುಕೊಂಡು ತ್ರಿಪುರಾಸುರರನ್ನು ನೀವೇ ಕೊಲ್ಲಬೇಕು ಎಂದನು. ರಥವಲ್ಲದ ರಥವು, ಬಿಲ್ಲಲ್ಲದ ಬಿಲ್ಲು, ಬಾಣವಲ್ಲದ ಬಾಣವು ತ್ರಿಪುರ ಸಂಹಾರಕ್ಕೆ ಬೇಕು. ಆದುದರಿಂದ ಶಿವನು ಭೂಮಿಯನ್ನು ರಥವಾಗಿ, ವೇದಗಳನ್ನು ರಥಾಶ್ವಗಳನ್ನಾಗಿ, ಸೂರ್ಯ ಚಂದ್ರರನ್ನು ರಥದ ಚಕ್ರಗಳನ್ನಾಗಿ, ಮಿಂಚನ್ನ ಬಿಲ್ಲಾಗಿ ಮಾಡಿಕೊಳ್ಳಬೇಕೆಂದಲೂ, ಆದಿಶೇಷನನ್ನು ಬಿಲ್ಲಿನ ನಾಣಾಗಿಯೂ, ವಿಷ್ಣುಮೂರ್ತಿಯನ್ನು ನಾರಾಯಣಾಸ್ತ್ರವಾಗಿಯೂ ಉಪಯೋಗಿಸಿ ತ್ರಿಪುರ ಸಂಹಾರ ಮಾಡಬೇಕೆಂದು ನಿರ್ಧರಿಸಲಾಯಿತು. ಆ ಪ್ರಕಾರ ಶಿವನೇ ಮುಂದೆ ನಿಂತು ತ್ರಿಪುರಗಳನ್ನು ಹೊಡೆದನು. ಕೂಡಲೇ ಆ 3 ನಗರಗಳು ಸುಟ್ಟು ಬೂದಿಯಾಗಿ ಭೂಮಿಯ ಮೇಲೆ ಉದರಿದವು. ಅದರಲ್ಲಿದ್ದ ರಾಕ್ಷಸರು ಬೂದಿಯ ಕಣಗಳಾದರು. ಒಮ್ಮೆ ದೇವತೆಗಳ ರಾಜ ಇಂದ್ರ ಮತ್ತು ಗುರು ಬೃಹಸ್ಪತಿ ಶಿವನನ್ನು ನೋಡಲು ಕೈಲಾಸಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಶಿವನು ಒಬ್ಬ ಸಾಮಾನ್ಯ ಸನ್ಯಾಸಿಯ ರೂಪ ಧರಿಸಿ ಅವರ ದಾರಿಯನ್ನು ತಡೆದು ನಿಂತನು. ಇಂದ್ರನು ಆ ಸನ್ಯಾಸಿಯನ್ನು ದಾರಿಯಿಂದ ಸರಿಯುವಂತೆ ಆದೇಶಿಸಿದನು. ಆದರೆ ಸನ್ಯಾಸಿಯು ಮೌನವಾಗಿದ್ದನು. ಇದರಿಂದ ಕೋಪಗೊಂಡ ಇಂದ್ರನು ಸನ್ಯಾಸಿಯ ಮೇಲೆ ತನ್ನ ವಜ್ರಾಯುಧವನ್ನು ಎತ್ತಿದನು. ಆಗ ಶಿವನು ತನ್ನ ನಿಜ ರೂಪವನ್ನು ಪ್ರಕಟಿಸಿ ಅತ್ಯಂತ ಕೋಪದಿಂದ ತನ್ನ 3ನೇ ಕಣ್ಣನ್ನು ತೆರೆದನು. ಶಿವನ 3ನೇ ಕಣ್ಣಿನ ಜ್ವಾಲೆಯಿಂದ ಇಂದ್ರನು ಭಸ್ಮವಾಗುವುದು ಖಚಿತವಾಗಿತ್ತು.
ಆಗ ಬೃಹಸ್ಪತಿಯು ಶಿವನನ್ನು ಪ್ರಾರ್ಥಿಸಿ ಇಂದ್ರನನ್ನು ಕ್ಷಮಿಸುವಂತೆ ಬೇಡಿಕೊಂಡರು. ಭಕ್ತನ ಪ್ರಾರ್ಥನೆಗೆ ಒಲಿದ ಶಿವನು ಆ ಜ್ವಾಲೆಯನ್ನು ಇಂದ್ರನ ಮೇಲೆ ಬಿಡದೆ ಅದನ್ನು ಸಮುದ್ರದ ಕಡೆಗೆ ಎಸೆದನು. ಈ ಜ್ವಾಲೆಯು ಸಮುದ್ರವನ್ನು ಸೇರಿದ ತಕ್ಷಣ ಒಂದು ಸಣ್ಣ ಮಗುವಾಗಿ ರೂಪಾಂತರಗೊಂಡಿತು. ಇದೇ ಮಗು ಮುಂದೆ ಜಲಂಧರನಾಗಿ ಬೆಳೆಯಿತು. ಈ ಮಗು ಸಮುದ್ರದಲ್ಲಿ ಹುಟ್ಟಿದಾಗ ಅದೆಷ್ಟು ಜೋರಾಗಿ ಅಳುತ್ತಿತ್ತೆಂದರೆ ಅದರ ಧ್ವನಿಯನ್ನು ಕೇಳಿ ಬ್ರಹ್ಮದೇವನು ಅಲ್ಲಿಗೆ ಬಂದನು. ಬ್ರಹ್ಮನು ಆ ಮಗುವನ್ನು ಎತ್ತಿಕೊಂಡಾಗ ಆ ಮಗು ಬ್ರಹ್ಮನ ಗಡ್ಡವನ್ನು ಅದೆಷ್ಟು ಜೋರಾಗಿ ಎಳೆಯಿತೆಂದರೆ ಬ್ರಹ್ಮನ ಕಣ್ಣಲ್ಲಿ ನೀರು ಬಂತು. ಜಲ ಅಂದರೆ ನೀರು, ಧರ ಅಂದರೆ ಹಿಡಿದವನು ಅಥವಾ ತನ್ನವನು. ಬ್ರಹ್ಮನ ಕಣ್ಣಲ್ಲಿ ನೀರು ತರಿಸಿದ್ದರಿಂದ ಈ ಮಗುವಿಗೆ ಜಲಂಧರ ಎಂದು ನಾಮಕರಣ ಮಾಡಲಾಯಿತು. ಜಲಂಧರನು ಸಮುದ್ರದ ಮಗನಾಗಿ ಬೆಳೆದನು ಮತ್ತು ಅಸುರರ ರಾಜನಾದನು. ಆತನು ಅತ್ಯಂತ ಪರಾಕ್ರಮಿಯಾಗಿದ್ದನು ಮತ್ತು ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದನು. ಜಲಂಧರನು ಕಾಲನೇಮಿಯ ಮಗಳಾದ ವೃಂದಾಳನ್ನು ವಿವಾಹವಾದನು. ವೃಂದಾಳು ಮಹಾಪತಿವ್ರತೆಯಾಗಿದ್ದಳು. ಆಕೆಯ ಪತಿವ್ರತಾ ಧರ್ಮದ ಶಕ್ತಿಯಿಂದಾಗಿ ಜಲಂಧರನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಬ್ರಹ್ಮನನ್ನು ಧ್ಯಾನಿಸಿ ಅತಿ ಘೋರವಾದ ತಪಸ್ಸನ್ನು ಮಾಡಿ ವರಗಳನ್ನು ಪಡೆದನು. ಅವನ ಶಕ್ತಿಯ ಅಸಲಿ ರಹಸ್ಯ ಅವನ ಪತ್ನಿ ವೃಂದಾ. ವೃಂದಾಳ ಪಾತಿವ್ರತ್ಯದ ಶಕ್ತಿ ಇರುವವರೆಗೆ ಜಲಂಧರನನ್ನು ಯಾರೂ ಕೊಲ್ಲಲು ಸಾಧ್ಯವಿರಲಿಲ್ಲ. ಆಮೇಲೆ ಅಷ್ಟದಿಕ್ಕುಗಳನ್ನು ಗೆದ್ದನು. ದೇವೇಂದ್ರನೇ ಮೊದಲಾದವರನ್ನು ಸ್ವರ್ಗದಿಂದ ಓಡಿಸಿಬಿಟ್ಟನು. ಹೀಗೆ ಸ್ವರ್ಗವನ್ನು ಆಕ್ರಮಿಸಿಕೊಂಡು ಆ ಜಲಂಧರನು 3 ಲೋಕಗಳಿಗೂ ತಾನೇ ಒಡೆಯನಾದನು. ಜಲಂಧರನನ್ನು ಸೋಲಿಸಲು ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ಯುದ್ಧರಂಗದಿಂದ ತನ್ನ ಪತಿ ಹಿಂತಿರುಗಿ ಬಂದಿದ್ದಾನೆ ಎಂದು ವೃಂದಾ ನಂಬುವಂತೆ ಮಾಡುತ್ತಾನೆ. ಜಲಂಧರನ ಜೊತೆ ಶಿವನು ಘೋರ ಯುದ್ಧ ಮಾಡುತ್ತಾನೆ. ಆದರೆ ವೃಂದಾಳ ಪಾತಿವ್ರತ್ಯದ ಕಾರಣ ಶಿವನಿಗೆ ಅವನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಜಲಂಧರನನ್ನು ಸಂಹರಿಸಲು ಶಿವನು ತನ್ನ ಕಾಲಿನ ಹೆಬ್ಬೆರಳಿನಿಂದ ನೆಲದ ಮೇಲೆ ಒಂದು ಚಕ್ರವನ್ನು ಬರೆದು ಅದರಿಂದ ಅವನನ್ನು ಸೀಳುತ್ತಾನೆ. ಆಗ ವಿಷ್ಣುವು ಜಲಂಧರನ ವೇಷದಲ್ಲಿ ವೃಂದಾಳ ಬಳಿ ಹೋಗಿ ವಿಷ್ಣುವಿನ ಸ್ಪರ್ಶದಿಂದ ವೃಂದಾಳ ಪಾತಿವ್ರತ್ಯಕ್ಕೆ ಭಂಗವುಂಟಾಗುತ್ತದೆ. ಅದೇ ಕ್ಷಣದಲ್ಲಿ ಶಿವನು ಯುದ್ಧರಂಗದಲ್ಲಿ ಜಲಂಧರನನ್ನು ಸಂಹರಿಸುತ್ತಾನೆ. ಸತ್ಯ ತಿಳಿದ ವೃಂದಾಳು ವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ. ನಂತರ ವೃಂದಾಳು ಅಗ್ನಿಗೆ ಆಹುತಿಯಾಗುತ್ತಾಳೆ. ಅವಳ ಬೂದಿಯಿಂದ ಹುಟ್ಟಿದ ಗಿಡವೇ ತುಳಸಿ. ವಿಷ್ಣುವು ಅವಳ ಭಕ್ತಿಗೆ ಮೆಚ್ಚಿ ನಿನ್ನಿಲ್ಲದೆ ನನ್ನ ಪೂಜೆ ಪೂರ್ಣವಾಗುವುದಿಲ್ಲ ಎಂದು ವರ ನೀಡುತ್ತಾನೆ. ಹೀಗೆ ವಿಷ್ಣುವನ್ನ ಸಾಲಿಗ್ರಾಮ ರೂಪದಲ್ಲಿ ಮತ್ತು ವೃಂದಾಳನ್ನ ತುಳಸಿ ಗಿಡವಾಗಿ ತುಳಸಿ ಎಲೆಯನ್ನ ವಿಷ್ಣುವಿಗೆ ಅರ್ಪಿಸಿ ಪೂಜೆ ಮಾಡಲಾಗುತ್ತದೆ. ಇದಿಷ್ಟು ಶಿವಪುರಾಣ 9ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.